ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂತ ಹೇಳಿದ್ರೆ, ಪ್ರಮುಖವಾದಂತಹ ವಸ್ತುಗಳಲ್ಲಿರ್ತಕ್ಕಂಥ ಆ್ಯಸಿಡ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ವಿನೆಗರ್ ಅಸಿಟಿಕ್ ಆ್ಯಸಿಡ್ ಇರುತ್ತೆ, ಹಾಗೆಯೇ ಕಿತ್ತಲೆ ಸಿಟ್ರಿಕ್ ಆ್ಯಸಿಡು, ನಿಂಬೆ ಸಿಟ್ರಿಕ್ ಆ್ಯಸಿಡ್, ನೆಲ್ಲಿಕಾಯಿ ಸಿಟ್ರಿಕ್ ಆ್ಯಸಿಡ್, ಅನಾನಸ್ ಸಿಟ್ರಿಕ್ ಆ್ಯಸಿಡ್, ಟೊಮ್ಯಾಟೊ ಆಕ್ಸಲಿಕ್ ಆ್ಯಸಿಡು, ಮೊಸರು ಲ್ಯಾಕ್ಟಿಕ್ ಆ್ಯಸಿಡು, ಪಕ್ಷಿಗಳ ಇಕ್ಕೆ ಯೂರಿಕ್ ಆ್ಯಸಿಡು, ಹುಣಸೆಹಣ್ಣು ಟಾರ್ಟರಿಕ್ ಆ್ಯಸಿಡು, ಇರುವೆ ಜೇನುನೊಣ ಕಡಿತ ಮತ್ತು ಕೀಟಗಳು, ಇದರಲ್ಲಿ ಮೆಥನಾಯಿಕ್ ಆ್ಯಸಿಡ್ ಇದು ಇಂಪಾರ್ಟೆಂಟು. ಇರುವೆ ಹಾಗೆ ಜೇನುನೊಣ ಕಡಿತ ಹಾಗೆಯೇ ಕೀಟಗಳು ಕಂಡು ಬರ್ತಕ್ಕಂಥದ್ದು ಮೆಥನಾಯಿಕ್ ಆ್ಯಸಿಡು. ತುರಿಕೆ ಗಿಡದ ಎಲೆಯ ಸೋಂಕು ಇದರಲ್ಲಿರ್ತಕ್ಕಂಥದ್ದು ಕೂಡ ಮೆಥನಾಯಿಕ್ ಆ್ಯಸಿಡು. ಮಣ್ಣಿನಲ್ಲಿ ಹ್ಯೂಮಿಕ್ ಆ್ಯಸಿಡ್ ಇರುತ್ತೆ, ಮಳೆ ನೀರಿನಲ್ಲಿ ಕಾರ್ಬೋನಿಕ್ ಆ್ಯಸಿಡ್ ಇರುತ್ತೆ, ಹಾಗೆಯೇ ಮೂಳೆಗಳ ಸಂದು ಇದರಲ್ಲಿ ಯೂರಿಕ್ ಆ್ಯಸಿಡ್ ಇರುತ್ತೆ. ಹಾಗೆಯೇ ಸ್ನಾಯುಗಳು ಆಯಾಸಗೊಂಡಾಗ ಅದರಲ್ಲಿ ಯಾವುದೇ ರೀತಿಯಾದಂತಹ ಆ್ಯಸಿಡ್ ಇರುತ್ತಪ್ಪ ಅಂತ ಹೇಳಿದ್ರೆ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಈರುಳ್ಳಿನಲ್ಲಿ ಸಲ್ಫೆನಿಕ್ ಆ್ಯಸಿಡ್ ಇರುತ್ತೆ, ಮಾವಿನಲ್ಲಿ ಸಿಟ್ರಿಕ್ ಆ್ಯಸಿಡ್ ಮತ್ತು ಮ್ಯಾಲಿಕ್ ಆ್ಯಸಿಡ್ ಎರಡು ಇರುತ್ತೆ. ಮಾವು ಕಾಯಾಗಿದ್ದಾಗ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಹಾಗೆಯೇ ಅದು ಹಣ್ಣಾದಾಗ ಮ್ಯಾಲಿಕ್ ಆ್ಯಸಿಡ್ ಆಗಿರುತ್ತೆ. ಸೇಬು ಆಸ್ಕಾರ್ಬಿಕ್ ಆ್ಯಸಿಡು ಮತ್ತು ಮ್ಯಾಲಿಕ್ ಆ್ಯಸಿಡ್ ಇದು ಕೂಡ ಹೌದು, ಅದು ನಾಟ್ ರೈಪ್ ಆಗಿದ್ದಾಗ ಮೀನ್ಸ್ ಕಾಯಿ ಇದ್ದಾಗ ಆಸ್ಕಾರ್ಬಿಕ್ ಆ್ಯಸಿಡು, ಮತ್ತು ಕಂಪ್ಲೀಟ್ ಹಣ್ಣಾದಾಗ ಆಸ್ಕಾರ್ಬಿಕ್ ಆ್ಯಸಿಡ್ ವಿತ್ ಮ್ಯಾಲಿಕ್ ಆ್ಯಸಿಡ್ ಬರ್ತಾ ಹೋಗುತ್ತೆ. ಹಾಗೆಯೇ ನಮ್ಮ ಜಠರದಲ್ಲಿ ಕಂಡು ಬರ್ತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆ್ಯಸಿಡು. ಟೀನಲ್ಲಿರ್ತಕ್ಕಂಥದ್ದು ಆಕ್ಸಲಿಕ್ ಆ್ಯಸಿಡ್ ಮತ್ತು ಟ್ಯಾನಿಕ್ ಆ್ಯಸಿಡ್ ಎರಡು ಕೂಡ ಇರುತ್ತೆ. ಮೆಣಸಿನಲ್ಲಿ ಆಕ್ಸಲಿಕ್ ಆ್ಯಸಿಡ್ ಇರುತ್ತೆ, ದ್ರಾಕ್ಷಿನಲ್ಲಿ ಕೂಡ ಟಾರ್ಟರಿಕ್ ಆ್ಯಸಿಡ್ ಮತ್ತು ಮ್ಯಾಲಿಕ್ ಆ್ಯಸಿಡ್ ಇರುತ್ತೆ ಸೇಮು. ಮತ್ತು ನಮ್ಮ ಒಂದು ಫೂಟ್ ಸ್ವೆಟ್ ನಮ್ಮ ಪಾದದ ಬೆವರಿನಲ್ಲಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಪ್ರೋಪ್ಯಾನಿಕ್ ಆ್ಯಸಿಡು. ವೆರಿ ಇಂಪಾರ್ಟೆಂಟ್, ಈ ಕ್ವಶನ್ ನಿಮ್ಮ ಅಪ್ಕಮಿಂಗ್ ಎಕ್ಸಾಮಲ್ಲಿ ಕೇಳ್ತಾನೆ. ಪಾದದ ಬೆವರು ಅಥವಾ ಫೂಟ್ ಸ್ವೆಟ್ಟಲ್ಲಿ ಏನಂತ ಇರುತ್ತಪ್ಪ ಆ್ಯಸಿಡು ಅಂತ ಹೇಳಿದ್ರೆ ಪ್ರೋಪ್ಯಾನಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಮಾಲಿನ್ಯಕಾರಕಗಳು ಮತ್ತು ಅವುಗಳ ಎಫೆಕ್ಟಿವ್ನೆಸ್ ಹೇಗಿರುತ್ತೆ ಅನ್ನೋದನ್ನು ನಾನು ಈ ಒಂದು ಕಂಟಿನ್ಯೂ ಮಾಡತಕ್ಕಂಥ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಹಾಗೆಯೇ ಸೌಂಡ್ ಪೊಲ್ಯೂಷನ್ಸ್ ಇರ್ಬೋದು, ಇದಕ್ಕೆಲ್ಲ ಒಂದು ರೀಸನ್ ಇರುತ್ತೆ. ಆ ರೀಸನ್ಗಳಿಂದ ಹ್ಯೂಮನ್ ಆಗಲಿ ಆ್ಯನಿಮಲ್ ಆಗಲಿ ಅಥವಾ ನೇಚರ್ ಮೇಲೆ ಯಾವ ರೀತಿಯಾದಂತಹ ಒಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ರೀಸನ್ನು ಈ ಒಂದು ಅಂಶಗಳು. ಅದನ್ನು ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟು ಉಪ್ಪಿನಾಂಶ. ಈ ಉಪ್ಪಿನಾಂಶ ಜಾಸ್ತಿ ಆಗೋದ್ರಿಂದ ನೇಚರಲ್ಲಿ ಅಥವಾ ವಾಟರ್ ಬಾಡಿನಲ್ಲಿ ಏನಾಗುತ್ತಪ್ಪ ಅಂದರೆ ಏರೊತ್ತಡ, ಮೇಲೆ ಇರುವಂತಹ ಒತ್ತಡ ಜಾಸ್ತಿ ಆಗುತ್ತೆ. ಯಾವುದರಿಂದ? ಉಪ್ಪಿನಾಂಶದಲ್ಲಿ. ಉಪ್ಪಿನಾಂಶ ಹೆಚ್ಚಾಗೋದ್ರಿಂದ ಏರೊತ್ತಡ ಹೆಚ್ಚಾಗುತ್ತೆ. ಹಾಗೆಯೇ ಪಾದರಸದಿಂದ ಏನಾಗ್ತಾ ಹೋಗುತ್ತೆ? ಮೀನಮಾಟ ಎಂಬಂತಹ ಒಂದು ಕಾಯಿಲೆ ಬರ್ತಾ ಹೋಗುತ್ತೆ. ಕ್ಯಾಡ್ಮಿಯಂನಿಂದ ಇಟಕಾಯಿ ಅನ್ನೋ ಒಂದು ರೋಗ ಬರ್ತಾ ಹೋಗುತ್ತೆ. ಕ್ರೋಮಿಯಂನಿಂದ ಕ್ಯಾನ್ಸರ್ ಬರ್ತಾ ಹೋಗುತ್ತೆ. ತಾಮ್ರದ ಫಾಸ್ಫೇಟ್ ಇರುತ್ತಲ್ಲ, ತಾಮ್ರದ ಫಾಸ್ಫೇಟಿಂದ ಸ್ನಾಯುಗಳ ಸೆಳೆತ ಮತ್ತು ಯೂಟ್ರಿಫಿಕೇಷನ್ನು ಅಂದರೆ ಜಲರಾಶಿಯಲ್ಲಿ ಕರಗಿರ್ತಕ್ಕಂಥ ಆಮ್ಲಜನಕ ಕಡಿಮೆಯಾಗೋದು. ಅಂದರೆ ಸಮುದ್ರಗಳಲ್ಲಿ ಫಾಲ್ಸ್ಗಳಲ್ಲಿ ಇದಿರುತ್ತಲ್ವ ಆಮ್ಲಜನಕ, ಅದಕ್ಕೇನಾದರೂ ತಾಮ್ರದ ಫಾಸ್ಫೇಟ್ ಸೇರ್ಪಡೆಗೊಂಡರೆ ಅದರಲ್ಲಿರ್ತಕ್ಕಂಥ ಆಮ್ಲಜನಕ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗುತ್ತೆ. ಇದನ್ನು ನಾವು ಯೂಟ್ರಿಫಿಕೇಷನ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಮತ್ತು DDT ಇದ್ರ ಫುಲ್ ಫಾರ್ಮ್ ಕೇಳ್ತಾರೆ, ಡೈಕ್ಲೋರೋ ಡಿಫೈನಲ್ ಟ್ರೈಕ್ಲೋರೋ ಈಥೇನ್ ಅಂತ. ಏನು? DDT ಡೈಕ್ಲೋರೋ ಡೈಫಿನಾಲ್ ಮತ್ತು ಟ್ರೈಕ್ಲೋರೋ ಈಥೇನ್ ಅಂತ. ಇದರಲ್ಲಿ ಕೂಡ ಏನಾಗ್ತಾ ಹೋಗುತ್ತೆ? ಜೈವಿಕ ಸಂವರ್ಧನೆ ಮೀನ್ಸ್ ಬಯೋಮ್ಯಾಗ್ನಿಫಿಕೇಷನ್ ಆಗ್ತಾ ಹೋಗುತ್ತೆ. ಫ್ಲೋರೈಡಿಂದ ಏನಾಗ್ತಾ ಹೋಗುತ್ತೆ? ಫ್ಲೋರೋಲಿಸಿಸ್ ಅಥವಾ ಫ್ಲೋರೋಸಿಸ್ ಉಂಟಾಗುತ್ತೆ. ಅದರರ್ಥ ಮೂಳೆ ಮತ್ತು ಹಲ್ಲುಗಳು ತುಂಬ ಸಾಫ್ಟ್ ಆಗ್ತಕ್ಕಂಥದ್ದು. ಫ್ಲೋರೈಡ್ ಜಾಸ್ತಿ ಆದಾಗ ಏನಾಗುತ್ತೆ? ಫ್ಲೋರೋಸಿಸ್ ಅನ್ನೋ ಒಂದು ಕಾಯಿಲೆ ಉಂಟಾಗುತ್ತೆ. ಇದರ ಲಕ್ಷಣ ಏನು? ಮೂಳೆ ಮತ್ತು ಹಲ್ಲುಗಳು ಏನಾಗ್ತಾ ಹೋಗುತ್ತೆ? ಸಾಫ್ಟ್ ಮೆದುವಾಗ್ತಾ ಹೋಗುತ್ತೆ. ಮತ್ತು ಸಲ್ಫೈಡಿಂದ ಏನಾಗ್ತಾ ಹೋಗುತ್ತೆ? ವಾಮಿಟು ಮತ್ತು ವಾಕರಿಕೆ ಬರ್ತಕ್ಕಂಥದ್ದು, ಸ್ಟೊಮಕ್ ಪೇಯ್ನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಮ್ಯಾಂಗನೀಸಿಂದ ಪಾರ್ಕಿನ್ಸನ್ ಅನ್ನೋ ಒಂದು ಕಾಯಿಲೆ ಬರ್ತಾ ಹೋಗುತ್ತೆ. ಮ್ಯಾಂಗನೀಸಿಂದ ಪಾರ್ಕಿನ್ಸನ್ ಕಾಯಿಲೆ ಉಂಟಾಗುತ್ತೆ. ಹಾಗೆಯೇ ಆರ್ಸೆನಿಕ್ಕಿಂದ ಚರ್ಮಕ್ಕೆ ಹಾನಿಯಾಗುತ್ತೆ, ಸ್ಕಿನ್ ಎಫೆಕ್ಟ್ ಆಗುತ್ತೆ ಸ್ಕಿನ್ನಿಗೆ. ಮತ್ತು ಒಂದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹಿಂಸೆಗೆ ಮೀನ್ಸ್ ಹಾನಿಯಾಗುತ್ತೆ, ಕಡಿಮೆ ಆಗುತ್ತೆ. ಮತ್ತು ಕ್ಯಾನ್ಸರ್ಗೂ ಕೂಡ ಇದು ರೀಸನ್ ಆಗುತ್ತೆ ಆರ್ಸೆನಿಕ್ಕು. ಹಾಗೆಯೇ ನೈಟ್ರೇಟಿಂದ ಏನಾಗುತ್ತೆ? ದೇಹ ಒಂದು ಬ್ಲೂ ಆಗುತ್ತೆ, ಬ್ಲೂ ಬೇಬಿಗಳಾಗುತ್ತಲ್ಲ ಆ ಥರ ದೇಹ ಒಂದು ಬ್ಲೂ ಕಲರ್ ಮೀನ್ಸ್ ದೇಹ ನೀಲಿಗಟ್ಟೋದು ಅಂತ ಏನು ಕರಿತೀವಿ ಅದಾಗುತ್ತೆ. ಕ್ಲೋರೈಡಿಂದ ರಕ್ತಹೀನತೆ ಆಗುತ್ತೆ. ಜಿಂಕಿಂದನೂ ಕೂಡ ರಕ್ತಹೀನತೆ ಆಗುತ್ತೆ. ಕ್ರೋಮಿಯಂನಿಂದ ಚರ್ಮದ ಅಲರ್ಜಿಗಳು ಉಂಟಾಗ್ತವೆ. ಯುರೇನಿಯಂನಿಂದ ಮೂತ್ರಪಿಂಡದ ವಿಫಲತೆ ಮೀನ್ಸ್ ಕಿಡ್ನಿ ವೀಕ್ ಆಗುತ್ತೆ, ಜಾಂಡೀಸ್ ಬರುತ್ತೆ. ಹಾಗೆಯೇ ಇತ್ಯಾದಿ ಕಾಲರಗಳು ಬರ್ತಾ ಹೋಗುತ್ತೆ. ಹಾಗೆಯೇ ಕಲುಷಿತ ನೀರಿನಿಂದನೂ ಕೂಡ ಜಾಂಡೀಸು, ಕಾಲರ, ಟೈಫಾಯ್ಡ್ ಬರ್ತಕ್ಕಂಥ ಚಾನ್ಸಸ್ ಇದೆ. ತುಂಬ ಆಳದಿಂದ ನಾವೇನಾದರೂ ಬೋರ್ವೆಲ್ ತೆಗೆಸಿ ಅದರಿಂದ ನೀರು ತಗೊತಿದ್ದೀವಿ ಅಂದರೆ
ಮೇಯ್ನ್ ರೀಸನ್ ಏನಾಗುತ್ತೆ ಫ್ಲೋರೋಸಿಸ್. ಅದಕ್ಕೋಸ್ಕರ ನಾವೇನು ಮಾಡಬಾರ್ದು, ಒಂದು ಲೆವೆಲ್ ಅಂತ ಇರುತ್ತೆ, ಅದರಿಂದ ಏನಾದರೂ ನಾವು ಕೆಳಗಡೆ ನೀರನ್ನು ತರಿಸ್ಕೊಳ್ಳೋದೇ ಆದರೆ ಅದರಿಂದನೂ ಕೂಡ ಇಂಪಾರ್ಟೆಂಟ್ ಹೆವಿ ಡೇಂಜರಸ್ ಏನಪ್ಪ ಅಂದರೆ ಫ್ಲೋರೋಸಿಸ್ ಅನ್ನೋ ಒಂದು ಕಾಯಿಲೆ ಬರ್ತಾ ಹೋಗುತ್ತೆ. ಇಷ್ಟೆಲ್ಲ ಏನಕ್ಕೆ ಇನ್ಫಾರ್ಮೇಷನ್ ಅಂದರೆ ನಿಮ್ಮದು ಅಪ್ಕಮಿಂಗ್ ಎಕ್ಸಾಮ್ಗಳಿಗೆ ಇವುಗಳ ಮೇಲೇ ನಿಮಗೆ ಕ್ವಶನ್ ರೈಸ್ ಆಗುತ್ತೆ. ಹಾಗಾಗಿ ಜಲಮಾಲಿನ್ಯಕಾರಕಗಳು ಮತ್ತು ಅವುಗಳ ದುಷ್ಪರಿಣಾಮಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಿದ್ದೀನಿ.